Hello, my dear learners. Welcome back to Learn Easily channel. Woman to Man poem by ಜೂಡಿತ್ ರೈಟ್. ಜೂಡಿತ್ ರೈಟ್ ರವರ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ವುಮೆನ್ ಟು ಮ್ಯಾನ್ ಈ ಒಂದು ಪದ್ಯದ ಮುಖ್ಯ ಒಂದು ಮೇನ್ ಥೀಮ್ ಏನಂದರೆ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಆಕೆಯ ಒಂದು ಪ್ರೇಮದ ಶಕ್ತಿ ಮತ್ತು ಪುರುಷ ಹಾಗೂ ಮಹಿಳೆಯ ನಡುವಿನ ಒಂದು ದೈಹಿಕ ಸಂಬಂಧದ ಏಕತೆ ಮತ್ತು ಆಧ್ಯಾತ್ಮಿಕ ಸಂಬಂಧವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪದ್ಯದಲ್ಲಿ ಮಹಿಳೆ ತನ್ನ ಗರ್ಭದಲ್ಲಿರ್ತಕ್ಕಂತಹ ಮಗುವು ಜೀವವ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅದು ತಾನು ತನ್ನ ಪ್ರೇಮಿ ಇಬ್ಬರು ಸೇರಿ ರಚಿಸಿದ ಪ್ರೇಮದ ಒಂದು ಫಲ ಅಂತ ಹೇಳಿ ಈ ಒಂದು ಪದ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಗರ್ಭದಲ್ಲಿನ ಮಗುವು ಮಹಿಳೆ ಮತ್ತು ಪುರುಷರ ಇಬ್ಬರ ಸಹಭಾಗಿತ್ವದಿಂದ ಹುಟ್ಟಿದ ಪ್ರೇಮದ ಫಲ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸುವಂತಹ ಪ್ರಯತ್ನ ಈ ಒಂದು ಪೊಯಮ್ ವುಮೆನ್ ಟು ಮ್ಯಾನ್ನಲ್ಲಿ ಮಾಡಿರ್ತಾರೆ. ಬನ್ನಿ ಇದರ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈಗ ಕಲಿಯೋಣ. ಇಲ್ಲಿ ಮೊದಲ ಸ್ಟ್ಯಾನ್ಸಾದಲ್ಲಿ ಕವಿ ಜೂಡಿತ್ ರೈಟ್ ರವರು ಹೇಳ್ತಾ ಇದ್ದಾರೆ, ಇದು ಒಬ್ಬ ಗರ್ಭಿಣಿ ಪ್ರೆಗ್ನೆಂಟ್ ವುಮೆನ್ನ ಮಾತುಗಳಲ್ಲಿ, ಅಂದರೆ ಸ್ಪೀಕರ್ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಆಗಿರ್ತಾರೆ. ದ eyeless laborer in the night, the selfless, shapeless seed I hold, builds for its resurrection day, silent and swift and deep from sight, foresees the unimagined light. ನೋಡಿ, ಇಲ್ಲಿ ಮೊದಲ ಸ್ಟ್ಯಾನ್ಸದಲ್ಲಿ ಮೊದಲ ಸಾಲಲ್ಲಿ ಹೇಳ್ತಾರೆ, ದ ಐಲೆಸ್ ಲೇಬರರ್ ಇನ್ ದ ನೈಟ್. ಗರ್ಭದಲ್ಲಿರ್ತಕ್ಕಂತಹ ಭ್ರೂಣದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಕಣ್ಣುಗಳಿಲ್ಲದ ಒಬ್ಬ ಕಾರ್ಮಿಕ ಅಂತ ಆ ಒಂದು ಮಗುವಿಗೆ ಹೇಳ್ತಾ ಇದ್ದಾರೆ. ಇದು ಇನ್ನೂ ದೃಷ್ಟಿ ಇಲ್ಲದ, ಜಾಣ್ಮೆ ಇಲ್ಲದ ಜೀವವಾದರೂ ದೈಹಿಕ ಶ್ರಮದಿಂದ ಬದುಕಿಗೆ ಅದು ತಯಾರಾಗ್ತಾ ಇದ್ದಾನೆ, ನನ್ನ ಗರ್ಭದಲ್ಲಿರ್ತಕ್ಕಂಥ ಮಗು ಅಂತ ಹೇಳ್ತಾ ಇದ್ದಾರೆ. ದ ಸೆಲ್ಫ್ಲೆಸ್ ಶೇಪ್ಲೆಸ್ ಸೀಡ್ ಐ ಹೋಲ್ಡ್. ಗರ್ಭದಲ್ಲಿರ್ತಕ್ಕಂತಹ ಜೀವಕ್ಕೆ ಯಾವುದೇ ಇನ್ನೂ ಸ್ವರೂಪ ಬಂದಿಲ್ಲ. ಅದು ತಾಯಿಯ ದೇಹದಲ್ಲಿ ಬೆಳೆದರೂ ತನ್ನದೇನು ಆಗಿಲ್ಲ. ಅದು ತಾಯಿಯ ಪ್ರೀತಿಯಿಂದ ನಡೆಯುತ್ತಿರುವ ಬೆಳವಣಿಗೆ. ಅದಿನ್ನು ಸೆಲ್ಫ್ಲೆಸ್, ಶೇಪ್ಲೆಸ್, ಒಂದು ಸೀಡ್, ಒಂದು ಬೀಜ, ಆಕಾರವಿಲ್ಲದ ಬೀಜ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಿಲ್ಡ್ಸ್ ಫಾರ್ ಇಟ್ಸ್ ರಿಸರ್ಕ್ಷನ್ ಡೇ. ತಾನು ಪುನರ್ಜನ್ಮ ಪಡೆಯುವ ದಿನಕ್ಕಾಗಿ ಅದು ನಿರ್ಮಾಣ ಆಗ್ತಾ ಇದೆ ಅಂತ. ಅಂದರೆ ಆ ಭ್ರೂಣವು ತನ್ನ ಹುಟ್ಟಿನ ದಿನಕ್ಕಾಗಿ ತನ್ನನ್ನು ತಾನು ರೂಪಿಸ್ಕೊಳ್ತಾ ಇದೆ. ಇದು ಪುನರ್ಜನ್ಮವಲ್ಲ, ಆದರೆ ಹುಟ್ಟು ಎಂಬ ಅದ್ಭುತ ಕ್ಷಣವನ್ನು ಕವಿಯತ್ರಿ ಪವಿತ್ರವಾಗಿ ಇಲ್ಲಿ ಬಿಂಬಿಸಿ ಹೇಳ್ತಾ ಇದ್ದಾರೆ. ಸೈಲೆಂಟ್ ಆ್ಯಂಡ್ ಸ್ವಿಫ್ಟ್ ಆ್ಯಂಡ್ ಡೀಪ್ ಫ್ರಮ್ ಸೈಟ್. ನಿಶಬ್ದವಾಗಿ, ಸ್ವಿಫ್ಟ್ ಬೇಗನೆ, ಕಣ್ಣಿಗೆ ಒಂದು ರೀತಿ ಕಾಣದಂತೆ ಅಥವಾ ಆಳದಲ್ಲಿ. ಗರ್ಭದ ಪ್ರಕ್ರಿಯೆ ಗಂಭೀರವಾದದ್ದು. ಇದು ಒಳಗಿನ ಪ್ರಕ್ರಿಯೆ ಹೊರಗಿನವರಿಗೆ ಕಾಣದು. ಅದು ಪ್ರಬಲವಾದಂಥ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಫೋರ್ಸೀಸ್ ದ ಅನ್ಇಮ್ಯಾಜಿನ್ಡ್ ಲೈಟ್. ಕಾಣದ ಬೆಳಕನ್ನು ಭವಿಷ್ಯದಲ್ಲಿ ನೋಡಿ ಬರುತ್ತೆ ಅಂತ. ಇನ್ನೂ ಮಗು ಹುಟ್ಟಿಲ್ಲದ ಮಗು ಹೊರಗಿನ ಲೋಕದ ಬೆಳಕನ್ನು ನೋಡೋದಕ್ಕೆ ಅದು ಆ ಬದುಕಿನ ಬೆಳಕಾಗಿದ್ದು ಹಂಬಲಿಸ್ತಾ ಇದೆ. ನಮ್ಮಿಬ್ಬರ ಪ್ರೀತಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ ಇಲ್ಲಿ ಆ ಒಂದು ಗರ್ಭಿಣಿ ಹೆಣ್ಣು ಆ ಪ್ರೇಮಿಗೆ ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಬಂದಾಗ, ದಿಸ್ ಈಸ್ ನೋ ಚೈಲ್ಡ್ ವಿತ್ ಎ ಚೈಲ್ಡ್ ಸ್ಪೇಸ್, ದಿಸ್ ಈಸ್ ನೋ ನೇಮ್ ಟು ನೇಮ್ ಇಟ್ ಬೈ, ಯೆಟ್ ಯು ಅಂಡ್ ಹ್ಯಾವ್ ನೋ ಇಟ್ ವೆಲ್, ದಿಸ್ ಈಸ್ ಅವರ್ ಹಂಟರ್ ಅಂಡ್ ಅವರ್ ಚೇಸ್, ದ ಥರ್ಡ್ ಹೂ ಲೇ ಇನ್ ಅವರ್ ಎಂಬ್ರೇಸ್. ನೋಡಿ, ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳಿರ್ತಕ್ಕಂಥದ್ದು, ಆ ಮಕ್ಕಳಿಗೆ, ಆ ಮಗುವಿಗೆ ಇನ್ನೂ ಮಕ್ಕಳ ಮುಖ ಬಂದಿಲ್ಲ ಅಂತ. ಇದು ಇನ್ನೂ ಹೆರಿಗೆಯಾಗಿ ಹುಟ್ಟದ ಜೀವ, ಇನ್ನೂ ಮಕ್ಕಳ ಮುಖ ರೂಪವನ್ನು ಇದು ಪಡೆದಿಲ್ಲ. ದಿಸ್ ಹ್ಯಾಸ್ ನೋ ನೇಮ್ ಟು ನೇಮ್ ಇಟ್ ಬೈ. ಇದನ್ನು ಹೆಸರಿಡಿದು ಕರೆಯೋದಕ್ಕೂ ಆಗಲ್ಲ. ಇಲ್ಲಿ ಹೆಸರಿಲ್ಲದ ಭ್ರೂಣ, ಇದು ಹೆಸರಿಲ್ಲದ ಮಗು ಇದೆ, ಆದರೆ ಅದು ತನ್ನ ಅಸ್ತಿತ್ವವನ್ನು ಹೊಂದಿದೆ. ಹೆಸರಿಲ್ಲದ ಪ್ರೀತಿ ಒಂದು ನಿರೀಕ್ಷೆಯ ಸಂಕೇತ ಅಂತಕ್ಕಂಥದ್ದು, ನಮ್ಮಿಬ್ಬರ ಪ್ರೀತಿಯ ಸಂಕೇತ ಅದು ಅಂತ ಹೇಳ್ತಾರೆ. ಯೆಟ್ ಯು ಅಂಡ್ ಹ್ಯಾವ್ ನೋ ಇಟ್ ವೆಲ್. ನಿನಗೂ ನನಗೂ ಅದು ಚೆನ್ನಾಗಿ ಗೊತ್ತಿದೆ. ಅಂದರೆ ತಂದೆ ತಾಯಿ ಆಗಲಿರುವ ಅವರಿಬ್ಬರು ತಂದೆ ತಾಯಿ ಆಗ್ತಾ ಇದ್ದಾರೆ. ಈ ಜೀವದ ಅರ್ಥ, ಅಸ್ತಿತ್ವ ನಮ್ಮಿಬ್ಬರಿಗೂ ಈಗಾಗಲೇ ಅದು ಅರ್ಥ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ದಿಸ್ ಈಸ್ ಅವರ್ ಹಂಟರ್ ಆ್ಯಂಡ್ ಅವರ್ ಚೇಸ್. ಈ ಮಗುವು ಇದು ನಮ್ಮ ಒಬ್ಬ ಹಂಟರ್, ಇದು ನಮ್ಮ ಹಿಂದೆ ಬರ್ತಾ ಇದೆ, ನಮ್ಮಿಬ್ಬರ ಪ್ರೇಮದ ಫಲ ಇದು ಅಂತ. ಈ ಮಗುವು ಅವರಿಬ್ಬರ ಪ್ರೇಮದ ಒಂದು ರಿಸಲ್ಟ್, ಫಲಿತಾಂಶ, ಅವರು ಹುಡುಕಿದ ಪ್ರೇಮದ ಫಲ. ಈಗ ಅದು ಅವರ ಬದುಕಿನಲ್ಲಿ ಆ ಪ್ರೇಮ ಈ ಮಗುವಿನ ರೂಪದಲ್ಲಿ ಬರ್ತಾ ಇದೆ. ದ ಥರ್ಡ್ ಹೂ ಲೇ ಇನ್ ಅವರ್ ಎಂಬ್ರಾಸ್. ನಮ್ಮಿಬ್ಬರ ಅಪ್ಪಿಗೆಯಿಂದ ಬಂದಂತಹ ಮೂರನೆಯ ವ್ಯಕ್ತಿ,
ನಮ್ಮಿಬ್ಬರ ಪ್ರೀತಿಯಿಂದ ಮೂಡಿದ ಮೂರನೆಯ ವ್ಯಕ್ತಿ ಈ ಮಗು. ಅದು ಈಗ ಅವರ ನಡುವೆ ಒಂದು ರೀತಿಯ ಸಂಬಂಧ, ಒಂದು ಸೇತುವೆಯಾಗಿದೆ. ಆ ಒಬ್ಬ ಗಂಡು ಹೆಣ್ಣಿನ ನಡುವೆ ಸೇತುವೆ ಆಗಿದೆ ಅಂತ ಈ ಒಂದು ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ. ಇನ್ನು ಮೂರನೇ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ದಿಸ್ ಈಸ್ ದ ಸ್ಟ್ರೆಂತ್ ದಟ್ ಯುವರ್ ಆರ್ಮ್ ನೋಸ್, ದ ಆರ್ಕ್ ಆಫ್ ಫ್ಲೆಶ್ ದಟ್ ಈಸ್ ಮೈ ಬ್ರೆಸ್ಟ್, ದ ಪ್ರಿಸೈಸ್ ಕ್ರಿಸ್ಟಲ್ಸ್ ಆಫ್ ಅವರ್ ಐಸ್, ದಿಸ್ ಈಸ್ ದ ಬ್ಲಡ್ಸ್ ವೈಲ್ಡ್ ಟ್ರೀ ದಟ್ ಗ್ರೋಸ್ ಇನ್ ದ ಇಂಟ್ರಿಕೇಟ್ ಆ್ಯಂಡ್ ಫೋಲ್ಡೆಡ್ ರೋಸ್. ನೋಡಿ, ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥ ದಿಸ್ ಈಸ್ ದ ಸ್ಟ್ರೆಂತ್ ದಟ್ ಯುವರ್ ಆರ್ಮ್ಸ್ ನೋಸ್, ಇದು ನಿನ್ನ ಕೈಗಿರುವಂತಹ ಶಕ್ತಿ ಅಂತ. ಇದು ಮಗು, ಆ ಮಗುವಿನ ತಂದೆಯ ಶಕ್ತಿಯ ಪ್ರತೀಕ, ತಂದೆಯ ದೇಹ ಬಲದಿಂದ ಅದು ರೂಪುಗೊಳ್ತಾ ಇದೆ ಅಂತ ಹೇಳ್ತಾರೆ. ದ ಆರ್ಕ್ ಆಫ್ ದ ಫ್ಲೆಶ್ ದಟ್ ಈಸ್ ಮೈ ಬ್ರೆಸ್ಟ್, ತಾಯಿಯ ದೇಹ, ತಾಯಿಯ ಹಾಲು ಇದು ಮಗುವಿಗೆ ಪೋಷಣೆಯ ಶಕ್ತಿಯ ಮೂಲ ಆಗಿದೆ ಅಂತ ಹೇಳ್ತಾರೆ. ದ ಪ್ರಿಸೈಸ್ ಕ್ರಿಸ್ಟಲ್ಸ್ ಆಫ್ ಅವರ್ ಐಸ್, ನಮ್ಮ ಕಣ್ಣುಗಳಿಗೆ ಕಾಣುವಂತಹ ಒಂದು ಪ್ರಿಸೈಸ್ ಕಣಜ, ಅಂದರೆ ಆ ಮಗು ತಂದೆ ತಾಯಿಯ ಮಿಶ್ರಣ, ಫಲ, ಭಾವನೆ, ರೂಪ, ಗುಣ ಎಲ್ಲವೂ ಮಿಶ್ರಿತ ಪ್ರತಿಫಲ ಆ ಮಗು ಆಗಿದೆ. ದಿಸ್ ಈಸ್ ದ ಬ್ಲಡ್ ವೈಲ್ಡ್ ಟ್ರೀ ದಟ್ ಗ್ರೋಸ್, ಇದು ಬೆಳೆಯುತ್ತಿರುವ ರಕ್ತದ ಒಂದು ಮರ ಅಂತ ಹೇಳ್ತಾ ಇದ್ದಾರೆ. ಇದು ವಂಶ ಪಾರಂಪರ್ಯದ ಮರ, ತಾಯಿ ತಂದೆ ರಕ್ತದಿಂದ ಹರಿದು ಬರ್ತಾ ಇರ್ತಕ್ಕಂಥ ಒಂದು ಹೊಸ ಜೀವ ಅಂತ ಹೇಳ್ತಾರೆ. ದ ಇಂಟ್ರಿಕೇಟ್ ಆ್ಯಂಡ್ ಫೋಲ್ಡೆಡ್ ರೋಸ್, ಇದು ಒಂದು ರೀತಿ ಮುಚ್ಚಿದ ಗುಲಾಬಿ ಹೂವು. ಮಗು ತನ್ನ ಸ್ವಂತ ರೂಪದಲ್ಲಿ ಸುಂದರವಾದ, ಜಟಿಲವಾದ ಒಂದು ರೀತಿಯ ಗುಲಾಬಿ ಹೂವಿನಂತೆ ನಮ್ಮ ಈ ಪ್ರೀತಿ ಪ್ರೇಮ ಇಲ್ಲಿ ಬರ್ತಾ ಇದೆ, ನನ್ನ ಗರ್ಭದಲ್ಲಿದೆ ಅಂತ ಹೇಳ್ತಾರೆ. ಇನ್ನು ಕೊನೆಯ 4ನೇ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ದಿಸ್ ಈಸ್ ದ ಮೇಕರ್ ಆ್ಯಂಡ್ ದ ಮೇಡ್, ದಿಸ್ ಈಸ್ ದ ಕ್ವಶನ್ ಆ್ಯಂಡ್ ರಿಪ್ಲೈ, ದ ಬ್ಲೈಂಡ್ ಹೆಡ್ ಬಟ್ಟಿಂಗ್ ಅಟ್ ದ ಡಾರ್ಕ್, ದ ಬ್ಲೇಸ್ ಆಫ್ ಲೈಟ್ ಅಲಾಂಗ್ ದ ಬ್ಲೇಡ್, ಹೋ ಹೋಲ್ಡ್ ಮೀ ಫಾರ್ ಐ ಆಮ್ ಅಫ್ರೈಡ್. ನೋಡಿ, ಈ ಒಂದು ಸಾಲಲ್ಲಿ ಯಾಕೆ ಹೇಳ್ತಾ ಇದ್ದಾರೆ, ಇದು ಸೃಷ್ಟಿಕರ್ತ ಅಥವಾ ಇದು ಸೃಷ್ಟಿಯೇ ಆಗಿದೆ. ಇಲ್ಲಿ ಮೇಕರ್ ಅಂದಾಗ ಸೃಷ್ಟಿಕರ್ತನು ಮಾಡಿರ್ತಕ್ಕಂಥ ಸೃಷ್ಟಿಯಾಗಿದೆ. ಮಗು ಹುಟ್ಟಿದವನು, ಆದರೆ ಅವನು ಭವಿಷ್ಯದಲ್ಲಿ ಸೃಷ್ಟಿಕರ್ತನಾಗಬಹುದು. ಮನುಷ್ಯ ಇವು ತಾನೇ ಮತ್ತೆ ಸೃಷ್ಟಿಸ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ದಿಸ್ ಈಸ್ ದ ಕ್ವಶನ್ ಆ್ಯಂಡ್ ರಿಪ್ಲೈ, ಈ ಒಂದು ನನ್ನ ಮಗು, ಈ ಒಂದು ನನ್ನ ಗರ್ಭ, ಇದೇ ಪ್ರಶ್ನೆ, ಇದೇ ಉತ್ತರ ಆಗಿದೆ. ಜೀವನವೇ ಪ್ರಶ್ನೆ ಆದರೆ ಆ ಮಗು ಅದರ ಉತ್ತರ ಆಗಿದೆ, ಅಥವಾ ಹುಟ್ಟುವ ಮಗು ಅದು ಅರ್ಥ ಆಗಿದೆ. ಈ ಅರ್ಥವನ್ನು ತಂದೆ ಒಂದು ತಾಯಿಗೆ ನೀಡುತ್ತೆ, ಅಥವಾ ತಾಯಿ ಆ ತಂದೆಗೆ ಹೇಳ್ತಾ ಇದ್ದಾಳೆ. ದ ಬ್ಲೈಂಡ್ ಹೆಡ್ ಬಟ್ಟಿಂಗ್ ಅಟ್ ದ ಡಾರ್ಕ್, ಕಣ್ಣು ಕಾಣದ ಒಂದು ಕತ್ತಲಲ್ಲಿ ತಲೆ ಎತ್ತುತ್ತಾ ಇದೆ ಅಂತ. ಗರ್ಭದಲ್ಲಿರುವ ಮಗು ಹುಟ್ಟಬೇಕೆಂಬ ಪೈಪೋಟಿಯಲ್ಲಿ ಕತ್ತಲೆಯಿಂದ ಹೊರಬರುವಂತಹ ಪ್ರಯತ್ನ ಮಾಡ್ತಾ ಇದೆ. ಆ್ಯಂಡ್ ದ ಬ್ಲೇಸ್ ಆಫ್ ಲೈಟ್ ಅಲಾಂಗ್ ದ ಬ್ಲೇಡ್, ಚೂರಿಯ ಮೂಲಕ ಒಡೆದು ಬೆಳಕಿನ ಒಂದು ಬ್ಲೇಸ್ ಸ್ಫೋಟಗೊಳ್ತಾ ಇದೆ ಅಂತ. ಅಂದರೆ ಹೆರಿಗೆಯ ಸಮಯ, ಈ ಒಂದು ಪದ್ಯದ ಪ್ರಕಾರ ಸಿಸೇರಿಯನ್ ಶಸ್ತ್ರಚಿಕಿತ್ಸೆಯನ್ನು ಅಥವಾ ಹೆರಿಗೆಯ ನೋವನ್ನು ಸೂಚಿಸುವ ಹಾಗೆ ಬ್ಲೇಡ್ ಎಂಬ ಪದ ಇಲ್ಲಿ ಹೆರಿಗೆಯ ಒಂದು ಭಯದ ಸಂಕೇತವನ್ನು ಹೇಳುತ್ತೆ. ದ ಬ್ಲೇಸ್ ಆಫ್ ಲೈಟ್ ಅಲಾಂಗ್ ದ ಬ್ಲೇಡ್ ಆನ್ ಹೋಲ್ಡ್ ಮೀ ಫಾರ್ ಐ ಆಮ್ ಅಫ್ರೈಡ್, ಆ ಸಮಯದಲ್ಲಿ ನೀನು ನನ್ನ ಕೈ ಹಿಡಿಬೇಕು, ಏಕೆಂದರೆ ನನಗೆ ಭಯವಾಗಿದೆ. ಆ ಹೆರಿಗೆಯ ಸಮಯದಲ್ಲಿ ಆ ಹೆರಿಗೆಯ ನೋವು, ಆ ರೀತಿಯ ಒಂದು ಮುಂದೆ ಏನಾಗ್ತಕ್ಕಂಥ ಅನ್ನೋ ಒಂದು ಅನಿಶ್ಚಿತತೆ, ಆ ಭರವಸೆಯ ಒಂದು ಮಿಶ್ರ ಒಂದು ಭಾವನೆಗಳು, ಆಗ ಆ ಹೆಣ್ಣು ನಿಜವಾಗಲೂ ಭಯದಲ್ಲಿರ್ತಾಳೆ. ಆ ತನ್ನ ಭಯವನ್ನು, ಭೀತಿಯನ್ನು ಇಲ್ಲಿ ಹೇಳ್ಕೊಳ್ತಾ ಇದ್ದಾಳೆ. ಆ ಸಮಯಕ್ಕೆ ಹೋಲ್ಡ್ ಮೀ, ನನ್ನನ್ನು ಹಿಡಿಕೋ, ನನ್ನ ಕೈಯನ್ನು ಹಿಡಿ ಅಂತ ಹೇಳಿ ತನ್ನ ಒಂದು ಪ್ರೇಮಿಗೆ ಹೇಳ್ತಾ ಇದ್ದಾರೆ. ಅಂದರೆ ಪ್ರೀತಿ ಮತ್ತು ಸಹಬಾಳ್ವೆಯ ಒಂದು ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೋಲ್ಡ್ ಮೀ ಫಾರ್ ಐ ಆಮ್ ಅಫ್ರೈಡ್, ಆ ಒಂದು ಹೆರಿಗೆಯ ಸಮಯಕ್ಕೆ ನನ್ನನ್ನು ಆಧರಿಸು, ನನ್ನನ್ನು ಹಿಡುಕು, ಐ ಆಮ್ ಅಫ್ರೈಡ್, ನಾನು ತುಂಬ ಭಯಗೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಒಂದು ಕವನ, ಈ ಒಂದು ಪದ್ಯ ಹೇಳಿರ್ತಕ್ಕಂಥದ್ದು ಗರ್ಭಧಾರಣೆ ಅಂದರೆ ಒಂದು ಪ್ರೆಗ್ನೆನ್ಸಿಯ ಪವಿತ್ರತೆ, ಪುರುಷ ಮತ್ತು ಮಹಿಳೆಯ ಮಧ್ಯೆ ಇರ್ತಕ್ಕಂಥ ಪ್ರೀತಿ, ಅವರಿಬ್ಬರ ಒಂದು ಸಂಬಂಧ, ಜೀವನದ ಒಂದು ಸೃಷ್ಟಿಯ ಒಂದು ದಿವ್ಯತೆಯನ್ನು ಹೇಳ್ತಾ ಇದ್ದಾರೆ. ತಾಯಿ ತನ್ನ ಗರ್ಭದ ಜೀವವನ್ನು ಇಲ್ಲಿ ವರ್ಣಿಸ್ತಾ ಇದ್ದಾಳೆ. ಅದು ರೂಪವಿಲ್ಲದೆ ಇದ್ದರೂ ಅರ್ಥಪೂರ್ಣವಾಗಿದೆ, ಹೆಸರಿಲ್ಲದೆ ಇದ್ದರೂ ನಮ್ಮಿಬ್ಬರ ಒಂದು ಸಂಬಂಧದಲ್ಲಿದೆ. ಇದು ಭಯ, ನಿರೀಕ್ಷೆ, ಪ್ರೀತಿ ಮತ್ತು ಅನಂತತೆಯ ಸಂಕೇತವಾಗಿದೆ ಅಂತ ಹೇಳಿ ಈ ಒಂದು ಪದ್ಯದಲ್ಲಿ ಜೂಡಿತ್ ರೈಟ್ರವರು ಒಂದು ಪ್ರೀತಿಯ ಒಂದು ಹೆರಿಗೆ ಅಥವಾ ಒಂದು ಪ್ರೆಗ್ನೆಂಟ್ ವುಮೆನ್ನ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ,
ಡೌನ್ಲೋಡ್ ಮಾಡಿಕೊಳ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಲರ್ನ್ ಈಸಿಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.